ಬೆಂಗಳೂರಿನ ಖಾಲಿ ನಿವೇಶನ ಮಾಲೀಕರಿಗೆ ಜಿಬಿಎ ಶಾಕ್. ಈಗ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಮುಂದುವರಿಕೆ. ಖಾಲಿ ನಿವೇಶನ ಮಾಲೀಕರಿಗೆ ಜಿಬಿಎ ಶಾಕ್. ಈಗ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಮುಂದುವರಿಕೆ ಮಾಡ್ತಿದ್ದಾರೆ. ಆಗಸ್ಟ್ 15ರ ಒಳಗೆ ನಿವೇಶನ ಕ್ಲೀನ್ ಮಾಡಲೇಬೇಕು. ಕ್ಲೀನ್ ಮಾಡದಿದ್ರೆ ಪಾಲಿಕೆಯಿಂದಲೇ ಸ್ವಚ್ಛತಾ ಕಾರ್ಯ ಮಾಡಲಾಗುತ್ತೆ. ಆದರೆ ಸೈಟ್ ಸ್ವಚ್ಛತಾ ವೆಚ್ಚವನ್ನ ಮಾಲೀಕರೇ ಕೊಡಬೇಕು. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಜಿಬಿಎ ಮುಖ್ಯ ಆಯುಕ್ತರು. ತ್ಯಾಜ್ಯ ಸಾಗಾಣಿಕೆ ವೆಚ್ಚವನ್ನ ಮಾಲೀಕರೇ ಭರಿಸಬೇಕು. ಆಸ್ತಿ ತೆರಿಗೆ ಜೊತೆ ಈ ವೆಚ್ಚವನ್ನ ಸಂಗ್ರಹಿಸೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ ಜಿಬಿಎ. 5 ನಿಗದಿತ ಸ್ಥಳಗಳಲ್ಲಿ ನಡೆಯಲಿದೆ ತ್ಯಾಜ್ಯ ವಿಲೇವಾರಿ. ಬೆಂಗಳೂರಿನ ಖಾಲಿ ನಿವೇಶನ ಮಾಲೀಕರು ನೀವೇನಾದರೂ ಸೈಟ್ ಇಟ್ಕೊಂಡು ಸೈಟ್ನಲ್ಲಿ ಕಸ ಕಡ್ಡಿ ಏನೋ ತುಂಬ್ಕೊಂಡು ಕೂತ್ಕೊಂಡಿದ್ರೆ ಅದು ನೀವೇ ಕ್ಲೀನ್ ಮಾಡ್ಕೊಳ್ಬೇಕು. ನೀವು ಕ್ಲೀನ್ ಮಾಡಿಲ್ಲ ಅಂತ ಅಂದರೆ ಜಿಬಿ ಅಧಿಕಾರಿಗಳ ಕಡೆಯಿಂದಾನೇ ಕ್ಲೀನ್ ಮಾಡಿಸ್ತಾರೆ. ಅದಕ್ಕೆ ತಗುಲುವಂಥ ವೆಚ್ಚವನ್ನು ನೀವೇ ಕೊಡಬೇಕಾಗತ್ತೆ. ಇನ್ನು 15ನೇ ತಾರೀಕುವರೆಗೂ ಮಾತ್ರ ಟೈಮ್ ಇದೆ. ನೀವು ಕ್ಲೀನ್ ಮಾಡಿಸ್ಲೇಬೇಕು. ಮಾಡಿಸಿಲ್ಲ ಅಂತ ಅಂದರೆ ನೀವು ಆ ಹಣವನ್ನು ಪಾವತಿ ಮಾಡಬೇಕಾಗತ್ತೆ. ಸೈಟ್ ಮಾಲೀಕರಿಗೆ ಬಿಗ್ ಶಾಕ್. ಈಗ 2030 ನಿವೇಶನಕ್ಕೆ 19,200 ರೂಪಾಯಿ ವೆಚ್ಚ ಆಗುತ್ತೆ. 30-40ಗೆ 38,000 ರೂಪಾಯಿ ವೆಚ್ಚ ಆಗುತ್ತೆ. ಈ ಕೂಡಲೇ ಕ್ಲೀನ್ ಮಾಡ್ಕೊಂಬಿಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನೋಡ್ತಾ ಇದ್ದೀವಿ ನಾವು ಈಗಾಗಲೇ ಕೂಡ ಜಿಬಿಎ ಈಗ ಸೈಟ್ ಮಾಲೀಕರಿಗೆ ಬಿಗ್ ಶಾಕ್ ಕೊಡ್ತಾ ಇದೆ. 15ನೇ ತಾರೀಕು ಒಳಗಡೆ ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಅಂದರೆ ಹೊರೆ ಜಾಸ್ತಿ ಆಗುತ್ತೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವು, ಇತ್ತೀಚೆಗೆ ಬೆಂಗಳೂರು ನಗರವನ್ನ ಒಂದಿಷ್ಟು ಕ್ಲೀನ್ ಮಾಡಬೇಕು ಅಂತ ಹೇಳಿ ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರಾಗಿರುವಂತದ್ದು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದ್ರ ಬೆನ್ನಲ್ಲೇ ಇದೀಗ ಎಲ್ಲೋ ಒಂದ್ ಕಡೆ ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ಆಗುವಂತ ಕೆಲಸ ಮಾಡಿರ್ಬೋದು. ಜೊತೆಗೆ ಬಿಡಾಡಿ ವಾಹನಗಳು ಏನು ರಸ್ತೆ ಬದಿ ಸುಮಾರು ದಿನಗಳಿಂದ ನಿಂತಿದ್ವು ಅಂತಹ ವಾಹನಗಳಾಗಿರ್ಬೋದು, ಜೊತೆಗೆ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿದ್ರು ಅಂತವನ್ನು ಕೂಡ ಕ್ಲೀನ್ ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ಬೆಂಗಳೂರು ನಗರದಲ್ಲಿ ಎಲ್ಲೋ ಒಂದ್ ಕಡೆ ಖಾಲಿ ಸೈಟ್ ಏನು ಅವರ ಮಾಲೀಕರ ನಿವೇಶನಗಳಿರ್ತವೆ ಅಂತಹ ನಿವೇಶನಲ್ಲಿ ಏನಾದ್ರೂ ಕಚ್ಚಾ ವಸ್ತುಗಳಾಗಿರ್ಬೋದು, ಜೊತೆಗೆ ಡ್ಯಾಬ್ರಿಸ್ ವಸ್ತುಗಳು, ಈ ರೀತಿ ಏನಾದ್ರೂ ಕಚ್ಚಾ ವಸ್ತುಗಳು ಅಥವಾ ಗಲೀಜ್ ಏನಾದ್ರೂ ಮಾಡ್ಕೊಂಡಿದ್ರೆ ಅವರು ಏನು ಆಸ್ತಿ ಮಾಲೀಕರಿದ್ರೆ ಅವರೇ ಆಗಸ್ಟ್ 15ರೊಳಗಾಗಿ ಎಲ್ಲವನ್ನು ಕ್ಲೀನ್ ಮಾಡಿಸ್ಬೇಕು. ಒಂದ್ ವೇಳೆ ಏನಾದ್ರೂ ಆಗಸ್ಟ್ 15 ಒಳಗಾಗಿ ಏನಾದ್ರೂ ಕ್ಲೀನ್ ಮಾಡಿಸ್ಲಿಲ್ಲ ಅಂತ ಅಂದ್ರೆ ಜಿಬಿಎ ಅಧಿಕಾರಿಗಳೇ ಸ್ವತಃ ಆ ಲೊಕೇಶನ್ ಏನು ಖಾಲಿ ನಿವೇಶನಗಳಿದಾವೆ ಖಾಲಿ ನಿವೇಶನಕ್ಕೆ ಬಂದು ಅವರು ಸಿಬ್ಬಂದಿಗಳನ್ನ ಇಟ್ಕೊಂಡು ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡು ಕ್ಲೀನ್ ಮಾಡಿಸ್ತಾರೆ. ಸೊ ಅದಕ್ಕೆ ಇಂತಿಷ್ಟು ಅಮೌಂಟ್ ಅನ್ನ ನೀವೇ ಕೊಡ್ಬೇಕು ಅಂತೇಳಿ ಈಗಾಗಲೇ ಅಧಿಕೃತವಾಗಿ ಅಮೌಂಟ್ ಅನ್ನು ಕೂಡ ಹೊರಹಾಕಿರುವಂತದ್ದು. ಅಂದ್ರೆ ಏನಾದ್ರು ಒಂದ್ ವೇಳೆ ಏನಾದ್ರು 20-30 ಸೈಟ್ ಅಲ್ಲಿ ಇದ್ರೆ ಅವರು 19,200 ರೂಪಾಯಿ ಅಮೌಂಟ್ ಕೊಡ್ಬೇಕಾಗುತ್ತೆ. 30-40 ಸೈಟ್ ಅಧಿವೇಶನದಲ್ಲಿ ಏನಾದ್ರು ಸೈಟ್ ಕ್ಲೀನ್ ಮಾಡ್ತಿಲ್ಲ ಅಂದ್ರೆ ಅವರು ಅಂದ್ರೆ 38,400 ರೂಪಾಯಿ ಅಮೌಂಟ್ ಅನ್ನ ಕೊಡ್ಬೇಕಾಗುತ್ತೆ. ಹೀಗೆ ಆಯಾ ನಿವೇಶನಗಳು ಎಷ್ಟು ಅಡಿ ಇರ್ತವೆ ಅದಕ್ಕೆ ತಕ್ಕನಾಗಿ ಅನುಗುಣವಾಗಿ ಈಗಾಗಲೇ ದರವನ್ನ ಕೂಡ ಫಿಕ್ಸ್ ಮಾಡಲಾಗಿದೆ. ಸೊ ಇದೇನಾದ್ರೂ ನಮ್ಗೆ ಏನೋ ಆಸ್ತಿ ಮಾಲೀಕರಿಗೆ ದುಬಾರಿ ಆಗ್ತಾ ಇದೆ, ಹಣವನ್ನ ಕೊಡೋಕ್ ಆಗೋದಿಲ್ಲ ಅಂದ್ರೆ ಸೊ ಈಗಲೇ ಆಗಸ್ಟ್ 15 ವರೆಗೂ ಅವ್ರಿಗೆ ಇಷ್ಟ ಬಂದಂತೆ ಅಮೌಂಟ್ ಅನ್ನ ಕೊಟ್ಟು ಅವರೇ ಕ್ಲೀನ್ ಮಾಡ್ಕೊಳ್ಬಹುದು. ಒಂದ್ ವೇಳೆ ಏನಾದ್ರು ಆಗಸ್ಟ್ 15 ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಜಿಬಿ ಅಧಿಕಾರಿಗಳೇ ಸ್ಥಳಕ್ಕೆ ಬಂದು ಅಲ್ಲಿನ ನಿವೇಶನವನ್ನ ಕ್ಲೀನ್ ಮಾಡ್ತಾರೆ. ಆದ್ರೆ ಆ ಸೈಟ್ಗೆ ಇಷ್ಟು ಅಮೌಂಟ್ ಅನ್ನ ಕೊಡುವಂತ ಕೆಲಸ ಆಸ್ತಿ ಮಾಲೀಕರು ಕೊಡ್ಬೇಕಾಗುತ್ತೆ. ಶಿವು, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.